ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆಯಿಂದ ಸುಮಾರು ಸುದ್ದಿ ಚಾನಲ್ಸಲ್ಲಿ ನೋಡಿದೆ. ನನ್ನ ಮಗನಿಗೆ ತುಂಬ ಭಾಳ ಒಂದು ಈ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ನಮಗೆ. ಯಾಕಂದರೆ ನನ್ನ ಮಗನ ಲಾಸ್ಟ್ ಇಯರ್ ಕೂಡ ನಮ್ಗೆ ತುಂಬ ತೊಂದರೆ ಕೊಟ್ಟರು. ಎದುರುಗಡೆ ಮನೆ ಮಂಜುಳಾ ಪುರುಷೋತ್ತಮ್ ಅಂತ ಇದ್ದಾರೆ, ಮತ್ತು ಅವ್ರ ಮಗ ರಜತ್ ಗೌಡ ಶಮಂತ್ ಅಂತ ಇದ್ದಾರೆ. ಅವ್ರಿಗೆ ಕಳೆದ ವರ್ಷ ಕೂಡ ನಮಗೆ ಅಕ್ಟೋಬರಲ್ಲಿ ಭಾಳನೇ ತೊಂದರೆ ಕೊಟ್ಟರು. ಆಮೇಲೆ ಅವರೇ ಒಪ್ಕೊಂಡ್ರು. ಒಂದು ಕೆಲಸದವ್ರ ವಿಷಯ ಗಲಾಟೆಗಾದಾಗ ಹೋದಾಗ ನನ್ನ ಹೆಂಡ್ತಿ, ನನ್ನ ಮಗ ಮತ್ತು ನಮ್ಮ ಡ್ರೈವರ್ಸ್ ಎಲ್ಲ ಬಿಡ್ಸಕ್ಕೆ ಹೋದಾಗ ಅವ್ರು ನೋಡ್ರೆ ಒಡೆಯಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಕೊನೆಗೆ ಅವರೇ ತಪ್ಪೊಪ್ಪಿಗೆ ಕೊಟ್ಟರು. ಇಲ್ಲ ನಮ್ಗೆ ಸೃಷ್ಟಿನೂ ಮಾಡಿಕೊಂಡು ಏನೇನೋ ಕಂಪ್ಲೇಂಟು ಕೊಟ್ಟು ನಮಗೆ ಕೊಡಬಾರ್ದು ಕಾಟನೂ ಕೊಟ್ಟರು. ನಾವು ಅದರಿಂದ ತುಂಬ ನೋವು ಅನುಭವಿಸಿದ್ದೀವಿ. ಸ್ನೇಹಿತ ಬಗ್ಗೆ ಹೇಳಿ. ಆಮೇಲೆ ತುಂಬ ನಮ್ಗೆ ಬಂದಿರಲಿಲ್ಲ, ಸ್ನೇಹಿತು ಮತ್ತು ರೇಖಾ ಜಗದೀಶ್ ಬಂದಿರಲಿಲ್ಲ ಅಂತ ತಪ್ಪೊಪ್ಪಿಗೆ ಒಪ್ಕೊಂಡ್ರು ಅವರು. ಆಮೇಲೆ ಕೇಸೆಲ್ಲ ಕ್ಲೋಸ್ ಆಯಿತು. ಇವಾಗ ನಮ್ಮ ಮನೆ ಒಬ್ಬ ರಕ್ಷಿತ್ ಅಂತ ಡ್ರೈವರ್ ಇದ್ದಾನೆ. ಅವನಿಗೆ ಯಾವಾಗಲೂ ಮನೆ ಮುಂದೆ ಕಾರ್ ತೊಳಿಬೇಕಾದ್ರೆ ಮನೆ ಹತ್ರ ಆಚೆಡೆ ನಿಂತಿರ್ಬೇಕಾದ್ರೆ ಗಲಾಟೆ ಮಾಡೋದು, ಬೈಯೋದು, ಗಾಡಿ ಮೇಲೆ ಹತ್ಸೋ ಥರ ಬರೋದು, ಈ ಥರ ಎಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅವನ ಬಗ್ಗೆ ಜಾತಿ ನಿಂದನೆ ಮಾಡೋದು, ನಿನ್ನ ಕೊಂದುಬಿಡ್ತೀನಿ, ಬಿಡ್ತೀನಿ, ಆ ರೀತಿ ಎಲ್ಲ ತುಂಬ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದು ನನ್ನ ಮಗ ಇದರಲ್ಲಿ ಯಾವುದ್ರಲ್ಲೂ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಆ ರಕ್ಷಿತನನ್ನು ಮೊನ್ನೆ ಎಲ್ಲೋ ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಬರಬೇಕಾದ್ರೆ ಅವರು ರಜತ್ ಗೌಡ ಅನ್ನೋರು ಗಾಡಿ ಏನೋ ಓವರ್ಟ್ಯಾಕ್ ಆಗಿ ಏನಾಯ್ತಂತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ರಜತ್ಗೆ ಚೆನ್ನಾಗಿ ಬೈದಿದ್ದಾರೆ. ರಕ್ಷಿತ್ಗೆ ಚೆನ್ನಾಗಿ ಬೈದಿದ್ದಾರೆ. ರಕ್ಷಿತ್ ಅಂದರೆ ನಮ್ಮನೆ ಡ್ರೈವರು, ಅವ್ನು ಚೆನ್ನಾಗಿ ಬೈದಿದ್ದಾರೆ. ಬೈದಾದ್ಮೇಲೆ ಏನಾಗಿದೆ, ಅವ್ನು ರಕ್ಷಿತ್ ಬಂದು ನಮ್ಮ ಹತ್ರ ಗೋಳಾಡ್ದೆ, ಹಿಂಗೆ ಬೈತಾರೆ, ನಾನು ಕೆಲಸ ಮಾಡಲ್ಲ, ನಾನು ಹೋಗಿ ಸೂಸೈಡನ್ನು ಮಾಡ್ಕೊಡ್ತೀನಿ, ನಮ್ಗೆ ತುಂಬ ಜಾತಿ ನಿಂದನೆ ಮಾಡ್ತಾನೆ, ದಲಿತ, ನೀನು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಾರೆ, ನನಗೆ ಆಗ್ತಾಯಿಲ್ಲ ಮೇಡಮ್ ಅಂತ ಹೇಳ್ದ. ಇಲ್ಲ ಹೋಗಪ್ಪ, ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ಆಮೇಲೆ ಅವ್ರ ತಾಯಿ ಮತ್ತು ಅವ್ರ ಅಂಕಲ್ ಎಲ್ಲ ಸೇರ್ಕೊಂಡು ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಟ್ಟರು, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಡಬೇಕಾದ್ರೆ ಅಲ್ಲಿ ಅವರು ರಜತ್ ಮತ್ತು ಶಮಂತ್ ಬಂದಿದ್ದರು. ಶಮಂತ್ ಬಂದ್ಬಿಟ್ಟು, ನೀವು ಈ ಕೇಸ್ ವಾಪಸ್ ತಗೊಳ್ಳಿ, ಇಲ್ಲಾಂದರೆ ನಾವು ಸ್ನೇಹಿತ ಮೇಲೆ, ರೇಖಾ ಜಗದೀಶ್ ಮೇಲೆ, ಸೌಂದರ್ಯ ಜಗದೀಶ್ ಮೇಲೆ ಎಲ್ಲ ನಾವು ತೋರಿಸ್ತೀವಿ, ಏನಂತ ತೋರಿಸ್ತೀವಿ ನಾವು ಅಂತ ಎಲ್ಲ ವಾರ್ನ್ ಮಾಡಿದ್ದಾರೆ. ಆದರೂ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಏನು ಸಂಬಂಧ ಇಲ್ಲ, ಅವ್ರವ್ರು ಕಂಪ್ಲೇಂಟ್ ಕೊಟ್ಕೊಂಡು ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಇದಾದ ನಂತರ 2-3 ದಿವಸ ಆದ ನಂತರ ಸ್ನೇಹಿತ ಬಗ್ಗೆ ಮತ್ತು ರಕ್ಷಿತ್ ಬಗ್ಗೆ ಒಂದು ಫಾಲ್ಸ್ ಕಂಪ್ಲೇಂಟು. ನನ್ನ ಮಗ ಭಾಳ ಇನ್ನೋಸೆಂಟಾಗಿ ಬೆಳೆಸಿದ್ದೀವಿ, ಅವನು ಬೆಳಗ್ಗೆ ಕಾಲೇಜಿಗೆ ಹೋಗ್ತಾನೆ, ಅವನೊಬ್ಬ ಸ್ಟೂಡೆಂಟು, ಅವ್ನ ಲೈಫ್ನ ಕೆರಿಯರ್ನ ಇವಾಗಲೇ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅವನು ಕಾಲೇಜ್ಗೆ ಹೋಗ್ತಾರೆ, ಬರ್ತಾನೆ, ಸಾಯಂಕಾಲ ಜಿಮ್ಗೆ ಹೋಗ್ತಾನೆ, ಬರ್ತಾನೆ, ಅದು ಬಿಟ್ಟು ಯಾವ್ದು ಆ್ಯಕ್ಟಿವಿಟೀಸು ಇಲ್ಲ ಅವನಿಗೆ. ಅವನ ಬಗ್ಗೆ ತುಂಬ ಕೇವಲವಾಗಿ ಒಂದು ಹೆಂಗ್ಸ್ ಹೋಗಿ, ಅನ್ನಪೂರ್ಣ ಅನ್ನೋ ಒಂದು ಮಹಿಳೆ ಹೋಗ್ಬಿಟ್ಟು ನಂಗೆ ಸೀರೆ ಹೇಳಕ್ಕೆ ಬಂದ ರೋಡಲ್ಲಿ, ಇವೇನೋ ಪ್ರೂಫ್ ಇದೆ, ಅವನು ಆ ಟೈಮಲ್ಲಿ ಅಲ್ಲಿ ಇಲ್ಲೇ ಇಲ್ಲ. ಒಂದು ಸೀರೆ ಹೇಳಕ್ಕೆ ಬಂದ, ಗಲಾಟೆ ಮಾಡಿದ್ದಾರೆ ಎಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಪ್ರೂಫ್ ಇದೆ, ಎಲ್ಲ ರೆಕಾರ್ಡಿಂಗ್ ಪ್ರೂಫ್ ಇದೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೊಡ್ತೀವಿ, ಕೋರ್ಟ್ಗೂ ಕೊಡ್ತೀವಿ, ಎಲ್ಲ ಏನೇನು ಬೇಕೋ ಕೊಡ್ತೀವಿ. ಬಟ್ ಆ ಒಂದು ಮಗು ಮೇಲೆ ಅಷ್ಟೊಂದು ದ್ವೇಷ ಮಾಡುವಂಥದ್ದು ಏನಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೂ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ಇದರಿಂದ ಮುಕ್ತಿ ಬೆಳಗ್ಗೆಯಿಂದ ಕೆಲವು TV ಮೀಡಿಯಾಗಳಲ್ಲೆಲ್ಲ ನೋಡಿ ನಾವು ಶಾಕ್ ಆಗಿ, ಅದಕ್ಕೋಸ್ಕರ ಈ ಒಂದು ಎಮರ್ಜೆನ್ಸಿ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೂ ಅಂತ ಮಾಡಿದ್ವಿ. ಸರ್ ನಮಸ್ತೆ.